ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಸೊ ಇವತ್ತು ಇಬ್ಬರು ಜೊತೆಗೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತಮ್ಮನೇಲಿ ನೀವು ಆಲ್ರೆಡಿ ನೋಡಿರ್ತೀರಾ, ಹೋಮ್ ಟೂರ್ ಅಂತ ಹೇಳಿ. ಅದಕ್ಕೆ ಇಬ್ಬರು ಜೊತೆಗೇ ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಆನಂದ್ ಅಂತೇಳಿ. ನಾವು ತುಂಬ ದಿನದಿಂದಲೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಇನ್ಮೇಲೆ ಕನ್ಸಿಸ್ಟೆನ್ಸಿಯಿಂದ ವರ್ಕ್ ಮಾಡೋಣ, ಹಾಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಹೊಸ ಹೊಸ ಕಂಟೆಂಟ್ಗಳ ಜೊತೆ ಬರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ, ಇವಾಗ ನಮ್ಮ ಒಂದು ಪುಟ್ಟ ಮನೆ ಹೋಮ್ ಟೂರ್ನ ಮಾಡ್ತಾ ಇದ್ವಿ. ತುಂಬ ದಿನದಿಂದ ಅನ್ಕೋತಾ ಇದ್ವಿ ಬಂದರೆ ಈ ಥರದ್ದು ಮನೆಗೆ ಬರಬೇಕು ಅಂತ. ನಮ್ಮಿಬ್ಬರು ಕನಸಾಗಿತ್ತದು. ಸೊ ಫೈನಲಿ ಐ ಆಮ್ ಹಿಯರ್. ನಾವು ಇಲ್ಲಿದ್ದೀವಿ, ಈ ಮನೇಲಿ ವಾಸಿಸ್ತಾ ಇದ್ದೀವಿ. ಆಲ್ರೆಡಿ 3 ಮಂತ್ ಆಯಿತು ಈ ಮನೆಗೆ ನಾವು ಬಂದು. ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡು ಡಿಲೇ ಆಗ್ತಾನೆ ಬಂತು. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಹೋಮ್ ಟೂರ್ನ ಮಾಡ್ತಾ ಇದ್ದೀವಿ. ಸೊ ನಮ್ಮ ಪುಟ್ಟ ಮನೆ, ನಮ್ಮ ಕನಸಿನ ಮನೆ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಸೊ ಐ ಹೋಪ್ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ಸೊ ಬನ್ನಿ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ನಮ್ಮನೆ ಹೋಮ್ ಟೂರ್ಗೆ ಎಲ್ಲರಿಗೂ ಸ್ವಾಗತ. ಸೊ ತೋರಿಸ್ತೀನಿ. ಇದು ಒಂದು ಪಾರ್ಕಿಂಗ್. ಇಲ್ಲಿ ನಮ್ಮನೆ. ಬನ್ನಿ. ಚಪ್ಪಲಿ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇದು ಅಮ್ಮನ ಗಾಡಿ. ಇಲ್ಲೊಂದು ನಿಲ್ಲಿಸಿದ್ದೀವಿ, ಅಲ್ಲೂ ಗಾಡಿ ಇದೆ. ಬನ್ನಿ. ಇದು ಒಂದು ಪಾಟ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಆಯಿತು, ಒಂದು 7 days ಬ್ಯಾಕ್ ತೊಗೊಂಡಿದ್ದೆಲ್ಲ ಪಾಟ್ಸ್ನ. ಇನ್ನೂ ಸೆಟ್ ಮಾಡ್ಕೋತಾ ಇದ್ದೀವಿ. ಇದು ಒಂದು ತುಳಸಿ. ಇಲ್ಲೊಂದಿಷ್ಟು ಪಾಟ್ಸ್ ಇಟ್ಕೊಂಡಿದ್ದೀನಿ. ಒಂದು 4 ಪಾಟ್ಸ್ ಇದೆ. ದಾಸವಾಳ, ರೋಸು, ತುಳಸಿ ಚಿಕ್ಕದು ಹಾಕ್ಕೊಂಡಿದ್ದೀವಿ. ಇವಳೇ ನಮ್ಮ ಮಹಾರಾಣಿ ಅಮೃತ. ಹಾಯ್ ಹೇಳಮ್ಮ. ಹಾಯ್. ಅವಳು ಸ್ಟಡಿ ಮಾಡ್ತಾ ಇದ್ದಾಳೆ. ಬನ್ನಿ. ಸೊ ಈ ಥರ ಹಾರ ಹಾಕಿದ್ದೀನಿ ಮನೆಗೆ. ಬಾ. ವೆಲ್ಕಮ್ ಟು ಮೈ ಹೋಮ್. ಸೊ ಬನ್ನಿ. ಇದು ಹಾಲ್. 1 BHK. ನಾವಿರೋದು ಬಂದು 1 BHK ಹಾಲು. ಹಳೆದೇ ಸೋಫಾ ಇದೆ ಎಲ್ಲದು ಕೂಡ. ಆ್ಯಂಡ್ ಫಸ್ಟ್ಲಿ ಇದು ಅಮ್ಮನ ಬರ್ತಡೆಗೆ ನಮ್ಮಮ್ಮ ಕೊಡಿಸಿರೋ ಗಿಫ್ಟ್ ಇದು. ಅವ್ರ ಹತ್ರ ನಮ್ಮ 3 ಜನದ ಫ್ಯಾಮಿಲಿ, ಆಲ್ಮೋಸ್ಟ್ ನಾವು ಫ್ಯಾಮಿಲಿ ಫೋಟೋ 3 ಜನದ್ದು ಇಲ್ಲವೇ ಇಲ್ಲ. ಎಲ್ಲೋ ಒಂದೊಂದು ಸುಮ್ಮನೆ ನಾರ್ಮಲಾಗಿ ತೆಗ್ದಿರೋ ಫೋಟೋಸ್ ಇದೆ. ಸೊ ಅವ್ರ ಹತ್ರ ಇರಲಿಲ್ಲ. ಹಾಗಾಗಿ ಇಬ್ಬರದೇ ಇರೋ ಫೋಟೋ ಹಾಕ್ಸಿದ್ರು. ಅವ್ರು ಹೇಳಿದ್ರು ನೀವು 3 ಜನದಿರೋ ಫೋಟೋ ಹಾಕ್ಕೊಳ್ಳಿ ಅಂತ ಹೇಳಿ. ಅದು ಸರ್ಪ್ರೈಸ್ ಅಂತ ಕೊಟ್ಟಿರೋ ಗಿಫ್ಟ್ ಆಗಿರೋದ್ರಿಂದ ಅವ್ರ ಹತ್ರ ಫೋಟೋ ಇಲ್ಲದೆ ಇರೋ ಕಾರಣ ಹಾಕಿರಲಿಲ್ಲ. ಸೊ ನಾವು ಹಾಕ್ಸೋಣ ಅಂದ್ಕೊಂಡು ಡಿಲೇನೇ ಆಗ್ಬಿಡ್ತು ಅದು. ಸೊ ಇವಾಗ 4 ಜನ ಅಂತೂ ಇದು ಫ್ಯಾಮಿಲಿ ಕಂಪ್ಲೀಟ್ ಆಯ್ತಲ್ವಾ. ಸೊ ಜೊತೆ 4 ಜನದ್ದು ಸೇರಿಸಿನೇ ಹಾಕೋಣ ಅಂತ ಹೇಳಿ ವೇಟಿಂಗಲ್ಲಿ ಇಟ್ಟಿದ್ದೀವಿ ಅದನ್ನ. ಸೊ ಬನ್ನಿ. ಇದು ಹಾಲ್ಗೆ ಒಂದು ವಾಲ್ ಥರ ಕೊಟ್ಟಿದ್ರು. ಸೊ ನಾನು ಅದನ್ನ ಈ ಥರ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಇದು ಟಿ ವಿ ರೀಸೆಂಟಾಗೆ ತೊಗೊಂಡಿದ್ದು ನಾವು. ಈ ಮನೆಗೆ ಬಂದಮೇಲೆ ತೊಗೊಂಡಿದ್ದು. ಸೊ ಮೊದಲಿರೋ ಮನೆ ತುಂಬ ಚಿಕ್ಕದಿತ್ತು. ಸೊ ಅಲ್ಲಿ ಸಫಿಷಿಯೆಂಟ್ ಅನ್ನಿಸ್ತಿರ್ಲಿಲ್ಲ ಟಿ ವಿ ಇಡೋಕ್ಕೆಲ್ಲ. ತುಂಬ ದಿನದಿಂದ ಆಸೆ ಇತ್ತು. ಹುಬ್ಳೀಲಿ ಕೊಡಿಸಿದ್ದಾರೆ, ಹುಬ್ಳೀಲಿ ಟಿ ವಿ ಇದೆ. ಅದಕ್ಕೆ ನಾವು ಇಲ್ಲಿ ಬಂದಮೇಲೆ ಟಿ ವಿ ಏನು ಇನ್ವೆಸ್ಟ್ಮೆಂಟ್ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಬಟ್ ಇವಾಗ ಮಕ್ಕಳಿದಾರಲ್ವ, ಅಮ್ಮ ನೋಡ್ತಾಳೆ. ಸುಮ್ಮನೆ ಫೋನ್ ಕೊಟ್ಕೊಂಡು ಕೂತ್ಕೊಳ್ಳೋಕೆ ಸರಿ ಅನಿಸಲ್ಲ. ಟಿ ವಿ ಇದ್ದರೆ ಏನೋ ಒಂದು ಏನಾರು ಒಂದು ಹಾಕ್ಬಿಟ್ಟು ಅವ್ರು ಕಳೆಗೆ ಕೊಡ್ಬೋದಲ್ಲ ಅಂತೇಳ್ಬಿಟ್ಟು ಟಿ ವಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಅದು ಕೂಡ EMI ಅಲ್ಲೇ ತೊಗೊಂಡಿದ್ದು. ಇದು ಬ್ರ್ಯಾಂಡ್ ಬಂದು ಸ್ಯಾಮ್ಸಂಗ್ ಅಲ್ವೇನ್ರಿ? ಸ್ಯಾಮ್ಸಂಗು. ಚೆನ್ನಾಗಿದೆ. 55 ಇಂಚಸ್ ಟಿ ವಿ ಅದು. ಎಷ್ಟಾಯಿತು? EMIಲಿ ತೊಗೊಂಡಿರೋದು ನಾವು ಇದನ್ನ. ಈ ಥರ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಇದನ್ನ ಯಾವುದು ನಾವು ಒಂದೇ ಸತಿ ದುಡ್ಡು ಕೊಟ್ಟು ತೊಗೊಂಡಿಲ್ಲ. ಯಾಕಂದರೆ ನಮ್ಗೆ ತುಂಬ ಬರ್ಡನ್ ಆಗುತ್ತೆ. ನಾವು ಕೂಡ 1 ಮಂತ್ ಸ್ಯಾಲ್ರಿಗೆ ವರ್ಕ್ ಮಾಡೋರಾಗಿರೋದ್ರಿಂದ ಸೊ EMIಲಿ ತೊಗೊಂಡಿದ್ದೀವಿ, ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ. ಇದೊಂದು ನಾರ್ಮಲಾಗಿ ಲ್ಯಾಪ್ಟಾಪು. ಸೊ ಇದೇನು ನಾರ್ಮಲಾಗಿತ್ತು. ಸೊ ಇದಕ್ಕೆಲ್ಲ ನಾವು ಗ್ರೀನ್ರೀಸ್ ಹಾಕಿ ಡೆಕೋರೇಷನ್ ಮಾಡ್ಕೊಂಡಿದ್ವಿ ಸ್ವಲ್ಪ. ಯಾಕಂದರೆ ಮಕ್ಕಳಿರೋ ಮನೆ ಅಲ್ವಾ, ಡಸ್ಟ್ ಗಿಸ್ಟ್ ಆಗ್ತಾ ಇರುತ್ತೆ. ಸ್ವಲ್ಪ ನೀಟ್ನೆಸ್ಸಾಗಿ ಕಾಣಲಿ ಅನ್ನೋದಕ್ಕೆ ಈ ಒಂದು ಗ್ರೀನ್ರೀಸ್ನ ಮಾಡ್ಕೊಂಡಿದ್ದೀನಿ. ಸೊ ನೀವು ಇವಾಗ ಟೈಮ್ ನೋಡ್ತಾ ಇರ್ಬೋದು, 10 o'clock ಹತ್ರ ಆಗ್ತಾ ಬಂತು. 9:45 ಆಯಿತು. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಎಲ್ಲ ಮಾಡಿ ಆಲ್ರೆಡಿ ಟಿಫನ್ ಮಾಡಿ ಪೂಜೆ ಎಲ್ಲ ಮುಗಿಸಿ ಹೋಮ್ ಟೂರ್ನ ಮಾಡ್ತಾ ಇರೋವಂಥದ್ದು. ಬನ್ನಿ ದೇವ್ರ ಮನೆ ತೋರಿಸ್ತೀನಿ. ಇದೇನಂದರೆ ಹಾಲಲ್ಲಿ ಯಾಕೆ ಈ ಕರ್ಟನ್ ಹಾಕಿದೆ, ತುಂಬ ದಪ್ಪ ಇರೋ ಕರ್ಟನ್ ಹಾಕಿದ್ರೆ ಏನಾಗುತ್ತೆ, ತುಂಬ ಬ್ಲ್ಯಾಕ್ ಕತ್ಲು ಅನ್ಸುತ್ತೆ ಅನ್ನೋದಕ್ಕೋಸ್ಕರ ಟ್ರಾನ್ಸ್ಪರೆಂಟ್ ಆಗಿರಲಿ ಅನ್ನೋದಕ್ಕೆ ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ. ತುಂಬ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಡೈರೆಕ್ಟಾಗಿ ಬಂದವ್ರಿಗೆ ಇಲ್ಲಿ ಕೂತ್ಕೊಂಡ ತಕ್ಷಣ ದೇವ್ರ ಮನೆ ಕಾಣುತ್ತೆ ಅನ್ನೋ ಉದ್ದೇಶದಿಂದ ಸೊ ಈ ಥರ ಇರಲಿ ಅನ್ನೋದು ಪ್ಲ್ಯಾನು.
ಇದು ದೇವ್ರ ಮನೆಗೆ ಈ ಥರ ಡೋರ್ ಮಾಡಿಸಿದ್ದಾರೆ, ಈ ಥರ ಇದೆ. ಸೊ ಸಿಂಪಲ್ಲಾಗಿ ಜಾಸ್ತಿ ಏನು ದೇವ್ರ ಐಟಮ್ಸ್ ಏನಿಲ್ಲ, ಸಿಂಪಲ್ಲಾಗಿದೆ. ಇದು ದೇವ್ರ ಮನೆ, ನಾನು ಬುಕ್ಸು ಗಿಕ್ಸ್ ಎಲ್ಲ ಇಟ್ಟಿದ್ದೀನಿ. ಸೊ ಆ್ಯಂಡ್ ಬನ್ನಿ ಕಿಚನ್, ನಮ್ಮ ಕಿಚನ್. ಸೊ ಪಾತ್ರೆ ಸಾಮಾನೇನು ಅಷ್ಟೊಂದಿಲ್ಲ, ಚಿಕ್ಕ ಪುಟ್ಟ ಅಷ್ಟೇ ತಗೊಂಬಂದಿರೋದು. ಎಲ್ಲದು ಕೊಟ್ಟಿರೋದೆಲ್ಲ ಅತ್ತೆ ಮನೆಯಲ್ಲೇ ಇದೆ, ಅಲ್ಲೇ ಇಟ್ಟು ಬಂದಿದ್ದೀವಿ. ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ, ತಕ್ಕ ಮಟ್ಟಿಗೆ ಮಾತ್ರ ತೊಗೊಂಬಂದಿರೋದು. ಇದಿಷ್ಟು ಸಿಂಪಲ್ ಕಿಚನ್, ಇಷ್ಟೇ ಆರ್ಗನೈಸ್ ಮಾಡಿದ್ದೀನಿ. ಇನ್ನು ಕಿಚನಲ್ಲಿ ಸೆಟಪ್ ಮಾಡ್ಕೊಂಡು ತುಂಬ ಇದೆ, ಹೋಗ್ತಾ ಸೆಟಪ್ ಮಾಡ್ಕೊತೀನಿ. ಇದಿಷ್ಟು ಪಾತ್ರೆ, ಇದೆಲ್ಲ ಬೇಳೆ ಗಿಳೆ ಹಾಕೊಳ್ಳೋಕೆ ಡಬ್ಬಗಳು ಇಟ್ಕೊಂಡಿದ್ದು, 2 ಇದು ಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ ವಾರ್ಡ್ರೋಬ್ ಇದೆ, ಅಲ್ಲಿ ಕೂಡ ನಾನು ಇಟ್ಕೊಂಡಿದ್ದೀನಿ ಸಾಮಾನ. ಇಲ್ಲಿ ಏನಿಲ್ಲ, ಚಿಕ್ಕ ಪುಟ್ಟ ನಾರ್ಮಲಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಸಿಂಕು. ಆ್ಯಂಡ್ ಇಲ್ಲಿ ಬಂದರೆ ಒಂದು ತರಕಾರಿ ಬುಟ್ಟಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಫ್ರಿಜ್ಜು. ಸೊ ಇದನ್ನು ನಾವು ತೊಗೊಂಡಿರೋಂಥದ್ದು, ಬೆಂಗಳೂರು ಬಂದಮೇಲೆ ತೊಗೊಂಡಿದ್ದು. ಸೊ ಬರ್ತಾ ಏನೂ ಇರಲಿಲ್ಲ, ಅಮ್ಮ ಏನು ಮದುವೆಲಿ ಕೊಟ್ಟಿದ್ರು ಅದಿಷ್ಟೇ ದೊಡ್ಡ ಐಟಮ್ಸ್ ತಂದಿದ್ದಷ್ಟೇ. ಇದು ಫ್ರಿಜ್ಜು ಬಂದು ಇದು ಕೂಡ EMIಲೇ ತೊಗೊಂಡಿರೋದು. ಎಷ್ಟು ಇಯರ್ ಆಯ್ತು ರೀ? ಒಂದು 2 ಇಯರ್ ಆಯಿತಾ? ಓಕೆ, 2 ಇಯರ್ ಆಗಿದೆ ಇದಕ್ಕೆ. ಸೊ ನಾವು ಸಿಂಗಲಾಗಿ ಇಷ್ಟೇ ಚಿಕ್ಕದೇ ಸಾಕು, 4 ಜನಕ್ಕೆ ಎಷ್ಟು ಬೇಕು ಸಾಕು ಅಂತ ಹೇಳಿ ಇಷ್ಟೇ ಚಿಕ್ಕದೇ ತೊಗೊಂಡಿರೋದು. ಇದರಲ್ಲಿ ಏನಿಲ್ಲ, ನಾರ್ಮಲಾಗಿ ಹೆಂಗೆಲ್ಲ ಹೆಂಗೆ ಇಟ್ಕೊತಿರೋ ಹಾಗೆ ಇಟ್ಕೊಂಡಿದ್ದೀನಿ. ಇದು ಮೇಲ್ಗಡೆ ಇದೊಂದು ಹಣ್ಣಿನ ಬುಟ್ಟಿ. ಸೊ ಅಮ್ಮಗೆ ಹಣ್ಣೆಲ್ಲ ತುಂಬ ಬೇಕೇ ಬೇಕು, ಕಂಪಲ್ಸರಿ ಅವಳಿಗೆ ಇರಲೇಬೇಕು, ಹಣ್ಣಿಲ್ಲ ಅಂದರೆ ನಡೆಯಲ್ಲ ನಮ್ಮ ಮನೇಲಿ. ಅದರಲ್ಲೂ ಮೇನ್ಲಿ ಆರೆಂಜ್ ಇರಲೇಬೇಕು ಅವಳಿಗೆ ಕಂಪಲ್ಸರಿ. ಸೊ ಅವಳದಿದು ಹಣ್ಣಿನ ಬುಟ್ಟಿ. ಆ್ಯಂಡ್ ಸೊ ಇಲ್ಲಿ ಮಿರರ್ ಇಟ್ಟಿದ್ದೀನಿ, ಮೇಲ್ಗಡೆ ನಾರ್ಮಲಾಗಿ ಇಟ್ಟಿದ್ದೀನಿ, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಮಿರರ್ ಇದೆ, ರೂಮಲ್ಲೂ ಕೂಡ ಒಂದು ಮಿರರ್ ಇದೆ. ಸೊ ಬನ್ನಿ ಇವಾಗ ಕಿಚನ್, ದೇವ್ರ ಮನೆ ಮುಗೀತು. ಸೊ ಹಾಲಲ್ಲಿ ಇನ್ನೊಂದಿಷ್ಟು ಐಟಮ್ಸ್ ಇದ್ದಾವೆ, ಅದ್ರ ಬಗ್ಗೆ ಹೇಳ್ತೀನಿ. ಇದು ಇಲ್ಲಿ ಬೀರ್ ಇಟ್ಕೊಂಡಿದ್ದೀವಿ, ಸೋಫಾ ಇಟ್ಟಾದಮೇಲೆ ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು. ಸೊ ಅದಕ್ಕೆ ಇಲ್ಲಿ ಬೀರ್ ಸೆಟಪ್ ಮಾಡ್ಕೊಂಡಿದ್ದೀವಿ. ಈ ಮನೆಗೆ ಬರುವಾಗ ನೋಡಿದಾಗ ನಮಗೆ ಮನೆ ತುಂಬ ಚಿಕ್ಕದು ಅನಿಸ್ತು, ವಿಡಿಯೋದಲ್ಲಿ ನೋಡಿದಾಗ. ತುಂಬ ಅಂದರೆ ತುಂಬ ಥಿಂಕ್ ಮಾಡಿದ್ದೀವಿ ಬೀರ್ ಎಲ್ಲಿಡೋದಪ್ಪ ಅಂತ ಹೇಳಿ. ಯಾಕಂದರೆ ಇದು ಕೂಡ ಮದುವೆಲಿ ಅಮ್ಮನೇ ಕೊಡಿಸಿರುವಂಥದ್ದು. ಸೊ ಅವ್ರು ಎಷ್ಟು ಕಷ್ಟಪಟ್ಟು ಕೊಡಿಸಿದ್ದಾರೆ, ಒಂದೊಂದು ಐಟಮ್ಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ಅದು ನನಗೆ ಗೊತ್ತಿರತ್ತೆ. ಅವ್ರು ಯಾವ ಥರ 1 ರೂಪಾಯಿನೂ ಸೇರಿಸಿ ಒಬ್ಬರು ಹೆಣ್ಮಕ್ಳು ಮದುವೆ ಮಾಡಿ ಇಷ್ಟೆಲ್ಲ ಐಟಮ್ಸ್ ಕೊಡಿಸಿ ಮನೆ ಕಳಿಸ್ಬೇಕಂದ್ರೆ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ. ಸೊ ಅದೇ ರೀತಿ ಅವರು ಅಷ್ಟೊಂದು ಕಷ್ಟಪಟ್ಟು ಅಷ್ಟೊಂದು ಪ್ರೀತಿಯಿಂದ ಕೊಡಿಸಿರೋ ವಸ್ತುಗಳನ್ನ ಸಡನ್ಲಿ ನಮಗೆ ಬೇರೆ ಎಲ್ಲೋ ಶಿಫ್ಟ್ ಮಾಡೋಕ್ಕೂ ಆಗಲ್ಲ. ಮನೆ ಅಡ್ಜಸ್ಟ್ ಆಗುತ್ತೋ ಇಲ್ಲೋ, ಬೀರ್ ಎಲ್ಲಿಡೋದು ಅನ್ನೋದೇ ನಂಗೆ ದೊಡ್ಡ ಟೆನ್ಷನ್ ಆಗಿತ್ತು. ಇಬ್ಬರಿಗೂ ತುಂಬ ಯೋಚನೆ ಮಾಡಿದ್ವಿ. ಬಟ್ ಮನೆಗೆ ಬಂದು ಮನೆ ಐಟಮ್ಸ್ ಎಲ್ಲ ಶಿಫ್ಟ್ ಆದಮೇಲೆ ಸಡನ್ನಾಗಿ ಇಲ್ಲೇ ಬಂದು ಇಟ್ಬಿಟ್ರು. ನನಗೆ ತುಂಬ ಖುಷಿ ಆಯ್ತು ಬಂದು ನೋಡಿದಾಗ. ಶಿಫ್ಟ್ ಮಾಡುವಾಗ ನಾನು ಬಂದಿರಲಿಲ್ಲ, ಹಸ್ಬೆಂಡೇ ಶಿಫ್ಟ್ ಮಾಡಿದ್ರು ಅಲ್ಲಿಂದ. ಸೊ ಫೈನಲಿ ಇಲ್ಲಿ ಇಟ್ಟಿದ್ದೀವಿ ಬೀರ್ನ. ಅದ್ರ ಮೇಲ್ಗಡೆ ಇನ್ನೂ ಒಂದಿಷ್ಟು ಫೋಟೋಸ್ ಫ್ರೇಮ್ಸ್ ಎಲ್ಲ ಇದೆ, ಅದು ನನಗೆ ಇಟ್ಟಿದ್ದೀನಿ. ಆ್ಯಂಡ್ ಅದನ್ನ ನಾರ್ಮಲಾಗಿ ಇಟ್ಟಿದ್ದೀನಿ. ಇದೊಂದು ಬಂದು ಮದುವೆಲಿ ಕೊಟ್ಟಿರೋಂಥ ಫೋಟೋ ಇದು. ಸೊ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ಅಲ್ವಲ್ರಿ? ಸೊ ಅವ್ರ ಫ್ರೆಂಡ್ಸ್ ಕೊಡಿಸಿರೋಂಥದ್ದು. ಆ್ಯಂಡ್ ಮೇನ್ಲಿ ಇಂಪಾರ್ಟೆಂಟ್ ಥಿಂಗ್ ಹೇಳೋದೇ ಮರ್ತ್ಬಿಟ್ಟೆ. ಇಲ್ಲಿ ನೋಡ್ತಾ ಇದ್ದೀರಾ ಬೇಬಿ, ಅದು ಚಿಕ್ಕದೊಂದು ದೊಡ್ಡದೊಂದು ಟೆಡ್ಡಿ ಇದೆಯಲ್ವಾ, ಆ ಟೆಡ್ಡಿನ ಫಸ್ಟ್ ನಮ್ಮ ವ್ಯಾಲೆಂಟೈನ್ಸ್ ಡೇ ಬಂದಿತ್ತು, ಮದುವೆ ಆದ ಫಸ್ಟ್ ಇಯರ್ ವ್ಯಾಲೆಂಟೈನ್ಸ್ ಡೇಯಲ್ಲಿ ನಮ್ಮ ಹಸ್ಬೆಂಡು ಕೊಟ್ಟಿರೋ ಟೆಡ್ಡಿ ಡೇಗೆ ಗಿಫ್ಟ್ ಕೊಟ್ಟಿರೋ. ಅದೇ ಲಾಸ್ಟ್ ಟೆಡ್ಡಿ ಡೇ ಆಗಿದ್ದು. ಇವತ್ತಿಗೂ ಇನ್ನೂ ಅದು ಟೆಡ್ಡಿ ಡೇ ಏನು ಗಿಫ್ಟ್ ಕೊಟ್ಟಿಲ್ಲ, ಅದೇ ಫಸ್ಟ್ ಟೆಡ್ಡಿ ನಾನು ಕೊಟ್ಟಿರೋವಂಥದ್ದು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಪ್ರತಿಭಾ ಪುರಸ್ಕಾರ. ಅದು ಬಂದು ನನ್ನ ಸೆಕೆಂಡ್ PUCಲಿ 95 ಅಬೋವ್, ಅಂದರೆ ಒಂದು 4-5 ಸಬ್ಜೆಕ್ಟಲ್ಲಿ 95 ಅಬೋವ್ ಬಂದಿದ್ದಕ್ಕೆ ಸೊ ಅದೊಂದು ಪ್ರತಿಭಾ ಪುರಸ್ಕಾರ ಕೊಟ್ಟಿರೋದು. ಅದ್ರ ಪಕ್ಕದಲ್ಲಿರೋದು ಸೊ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಇಯರ್. ಸೊ ಸೆಕೆಂಡ್ ಇಯರಲ್ಲಿ ನನಗೆ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಇಯರ್ ಅನ್ನೋ ಅವಾರ್ಡ್ ಕೂಡ ಸಿಕ್ಕಿತ್ತು. ಅದ್ರ ಪಕ್ಕದಲ್ಲಿ ನನ್ನ ಕಂಪ್ನಿಗೆ ಸ್ಟೂಡೆಂಟ್ ಫೀಡ್ಬ್ಯಾಕ್, ಅಂದರೆ ಸ್ಟೂಡೆಂಟ್ಸಿಗೆ ಒಳ್ಳೆ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇರೋದಕ್ಕೆ, ಒಳ್ಳೆ ಟ್ರೈನರ್ ಆಗಿ ಸ್ಟೂಡೆಂಟ್ಸ್ಗಳಿಗೆ ಕನ್ನಡದಲ್ಲಿ ಟೀಚ್ ಮಾಡ್ತಾ ಇರೋದಕ್ಕೆ ಕೊಟ್ಟಿರೋಂಥ ಅವಾರ್ಡು. ಇದೆಲ್ಲ ನಾರ್ಮಲ್ ಟೆಡ್ಡೀಸ್. ಅಮ್ಮು ಎಲ್ಲೆಲ್ಲಿ ಹೋದಾಗೆಲ್ಲ ಒಂದೊಂದು ಟೆಡ್ಡಿ ಇಟ್ಕೊಂಡು ಬರ್ತಿರ್ತಾಳೆ. ಸೊ ಅದು ಇನ್ನೂ ತುಂಬ ಇದು ಎಲ್ಲ ಕೊಟ್ಬಿಟ್ಟಿದ್ದೀವಿ. ಇವಾಗ ಇಲ್ಲಿ ರೂಮ್ ಪಕ್ಕ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲ ಸೇಫ್ಟಿ ಚೆನ್ನಾಗಿದೆ ಮನೆ ಬಂದು. ಇಲ್ಲೊಂದು ವಿಂಡೋ ಕೂಡ ಇದೆ, ಗಾಳಿ ಬೆಳಕು ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ. ಅದಕ್ಕೆ ಯಾವುದೇ ರೀತಿ ನಮಗೆ ಸೊ ಅದ್ರ ಬಗ್ಗೆ ಏನು ಹೇಳಬೇಕಂತ ಏನಿಲ್ಲ. ಗಾಳಿ ಬೆಳಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾವು ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ. ಸೊ ಅದೇ ಥರ ಮನೆ ಸಿಕ್ಕಿದೆ ನಮಗೆ. ಇಲ್ಲೊಂದು ಏನಂದರೆ ಟವಲ್ ಹಾಕೋಕ್ಕಂತ ಹೇಳ್ಬಿಟ್ಟು ಹ್ಯಾಂಗಿಂಗ್ ಇಟ್ಟಿದ್ದೀನಿ, ಇನ್ನೊಂದು ಕ್ಲಿಪ್ಸ್ದು ಹಾಕೋಕ್ಕೆ. ಸೊ ಆ್ಯಂಡ್ ಇದು ವಾಷಿಂಗ್ ಮಿಷಿನ್ ಬಂದು ಟಾಪ್ ಲೋಡೆ ತೊಗೊಂಡಿರೋವಂಥದ್ದು ನಾವು. ಸೊ ಕ್ರೋಮಾ ಬ್ರ್ಯಾಂಡ್ ಬಂದು ಕ್ರೋಮಾ. ಇದನ್ನ ಅಮ್ಮ ಕಿತ್ತಿದ್ದಾಳೆ. ಇದು 2 ಇಯರ್ ಆಯ್ತಾ ರೀ ತೊಗೊಂಡು? 2 ಇಯರ್ ಆಯಿತು. ಅಮೌಂಟ್ ಡೆಲಿವರಿ ಆದಾಗ ತೊಗೊಂಡಿದ್ದಲ್ವಾ?
ಸೊ ಅಮ್ಮನ ಡೆಲಿವರಿ ಆದಾಗ ನಾನು ತುಂಬ ಸತಿ ಹೇಳಿದೆ ಬೇಡ 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 ಏನು ನಮ್ಮದೇ 3 ಜನದ ಬಟ್ಟೆ ತೊಳೆದಾಕೋತೀನಿ ಅಂತ. ಸೊ ಅವರು ಅವಾಗ ಬಾಣಂತಿ ನೀರಲ್ಲೆಲ್ಲ ಮುಟ್ಬಾರ್ದು ಅನ್ನೋದಕ್ಕೆ ಸೊ ಇದನ್ನ ತೊಗೊಂಡ್ವಿ. ಅವಾಗೆಷ್ಟು ನಮಗೆ ಹತ್ತತ್ರ 12 ಏನೋ ಬಿತ್ತು ಅನಿಸುತ್ತೆ ಅಲ್ವಾ, 12,000 ಏನೋ ಆಯಿತು ಇದು. ಸೊ ಟಾಪ್ ಲೋಡೇ ಬೇಕು ಅಂತ ತರಿಸ್ಕೊಂಡಿದ್ದು. ಫ್ರಂಟ್ ಲೋಡ್ ಆದರೆ ಸುಮ್ಮನೆ ವೈಸರ್ ಹೋಯ್ತು ಅದು ಇದು ಅಂತೇಳಿ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಸಾಕು ನಮಗೆ ಅಂತ ಹೇಳಿ ಇದನ್ನು ತೆಗೆಸ್ಕೊಂಡಿರೋದು. ತುಂಬ ಚೆನ್ನಾಗಿ ಬಂತು. 2 ಇಯರಿಂದ ನಾನು ಕ್ರೋಮಾ, ನಿಮ್ಗೆ ಹೆಂಗೆ ಬಂದಿದೆ ಎಲ್ಲ ಗೊತ್ತಿಲ್ಲ, ನೀವು ಕ್ರೋಮಾ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇರ್ಬೋದು. ಬಟ್ ನನಗೆ ಈ ಒಂದು ವಾಷಿಂಗ್ ಮಿಷಿನಿಂದ ತುಂಬ ಅಂದರೆ ತುಂಬ ಟೈಮ್ ಸೇವ್ ಆಗ್ತಾಯಿದೆ, ತುಂಬ ಕೆಲಸ ಕಡಿಮೆ ಆಗಿದೆ. ಸೊ ಥ್ಯಾಂಕ್ಸ್. ಸೊ ನಾನು ಆವಾಗಲೇ ಹೇಳಿದ್ನಲ್ಲ ರೂಮಲ್ಲಿ ಮಿರರ್ ಇದೆ ಅಂತ ಹೇಳಿ. ಸೊ ಎಂಟ್ರೆನ್ಸ್ ಆದ ತಕ್ಷಣವೇ ಸೊ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಓಕೆ, ಸೊ ಅದಕ್ಕೆ ಇಲ್ಲಿ ಜಾಗನೇ ಇಲ್ಲ, ರೂಮಲ್ಲಿ ಬೆಡ್ ಹಾಕಿ ಟೀಪ ಇಡೋದಕ್ಕೆ ಸರಿ ಹೋಗಿದೆ. ಇದು ವಾರ್ಡ್ರೋಬ್ ನಾರ್ಮಲ್ ಆಗಿ. ನಾರ್ಮಲ್ ವಾರ್ಡ್ರೋಪು. ಸೊ ಹಾಗೆ ಇಟ್ಟಿದ್ದೀನಿ, ಅದು ಆರ್ಗನೈಸ್ ಮಾಡಿಲ್ಲ. ಸೊ ಇದು ವಾರ್ಡ್ರೋಪು, ಇಲ್ಲೆಲ್ಲ ನಮ್ದು ಇಟ್ಕೊಂಡಿದ್ದೀವಿ. ಈ ಸೈಡೆಲ್ಲ ಅಮ್ಮನ ಸೆಕ್ಷನು. ಅಮ್ಮು ಹಾಸಿಗೆ ಯಾರಾದರೂ ಅಕಸ್ಮಾತ್ ಸಡನ್ನಾಗಿ ಬಂದರೆ ಅಂತ ಹೇಳ್ಬಿಟ್ಟು ಹಾಸಿಗೆ ಗೀಸ್ಗೆಲ್ಲ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಇಲ್ಲಿ ಟೀಪ ಇಟ್ಟಿದ್ದೀನಿ. ಸೊ ಮಗ ಮಲ್ಕೊಂಡಿದ್ದಾನೆ, ಅವನು ಬೆಳಗ್ಗೆನೇ ಬೇಗ ಎದ್ಬಿಟ್ಟ. ಇಬ್ಬರು ಅಷ್ಟೇ. ಇವತ್ತು ನಾವು ಏನು ಅಂದ್ಕೊಂಡ್ವಿ ಅಂದರೆ ಅವರು ಇಬ್ಬರು ಹೇಳೋ ಅಷ್ಟೊತ್ತಿಗೆ ಬೆಳಗ್ಗೆ ಬೇಗ ಹೆಂಗೋ ಇದ್ದರು ರಾಯರ ವಾರ ಅಲ್ವಾ, ನಾವು ಪ್ರತಿ ವಾರ ರಾಯರ ವಾರ ಅಂತಲ್ಲ, ಸೊ ಪ್ರತಿದಿನ ಬೇಗ ಹೇಳ್ತಿರ್ತೀವಿ. ಸೊ ಪೂಜೆ ಗೀಜೆ ಮಾಡೋದು ಲೇಟಾಗಿಬಿಡುತ್ತೆ, ಬೇಗ ಎದ್ದು ಪೂಜೆ ಗೀಜೆ ಮಾಡಿ ಇವ್ರು ಹೇಳೋ ಅಷ್ಟೊತ್ತಿಗೆ ಲಾಗ್ ಮಾಡಿ ಮುಗಿಸ್ಬಿಡೋಣ, ಹೋಮ್ ಟೂರ್ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆಗಿದ್ದೇ ಬೇರೆ. ಅಲ್ಲಿ ಏನಂದರೆ ಇಬ್ಬರು ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದಾರೆ. ಸೊ ನಾನು ಮನೆ ಒರೆಸಿ ಸ್ನಾನ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಇಬ್ಬರು ಎದ್ಬಿಟ್ರು. ಸೊ ಇವಾಗ ಅವ್ನಿಗೆಲ್ಲ ಟಿಫನ್ ಮಾಡಿಸಿ ಅವ್ನು ಮಲಗಿಸಿದ್ದೀನಿ, ಅವಳು ಆಟ ಆಡ್ತಿದ್ದಾಳೆ. ಏನಂದರೆ ಮಿರರ್ ಆರ್ಗನೈಸ್ ಮಾಡೋದು ನನಗೆ ಕಂಪ್ಲೀಟ್ಲಿ ಕ್ಲೀನ್ ಬೇಕು. ನಾನು ಅವಾಗ ಚೇಂಜಸ್ ಮಾಡ್ತಾ ಇರ್ತೀನಿ. ಸೊ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಇವಾಗ ಹೇಗಾಗಿದೆ ಅಂದರೆ ಎಲ್ಲರೂ ಹೇಳ್ತಿದ್ರು, ಮಕ್ಕಳು ದೊಡ್ಡವರಾಗಲಿ ನಿನ್ಗೆ ಗೊತ್ತಾಗತ್ತೆ, ಎಷ್ಟು ಕ್ಲೀನ್ ಮಾಡ್ತೀಯ ಅಷ್ಟೇ ಕಿತ್ತಾಕ್ತಾರೆ ಅಂತ ಹೇಳಿ. 2 ವರ್ಷದ ತನಕ ನನ್ನ ಮಗಳು ಒಂದು ಐಟಮ್ಸ್ನೂ ಮುಟ್ತಿರ್ಲಿಲ್ಲ. ಎಲ್ಲ ಏನು ತೊಗೋತಿದ್ಲು ಅಲ್ಲೇ ಇಡ್ತಿದ್ಲು. ಇವಾಗ ಏನಂದರೆ 2 ವರ್ಷ ಏನು ಮಾಡಿಲ್ಲ ಅದನ್ನೆಲ್ಲ ಇವಾಗ ಮಾಡ್ತಾ ಇದ್ದಾಳೆ. ಬನ್ನಿ ಮಿರರ್ ತೋರಿಸ್ತೀನಿ. ಸೊ ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಇಲ್ಲಿ ಏನು ಐಟಮೇ ಇಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ನೋಟ್ಸ್ ಇಟ್ಟಿದ್ದೀನಿ, ಇನ್ನೂ ತುಂಬ ನೋಟ್ಸ್ ಇದ್ದಾವೆ ನಂದು. ನಾನು ವರ್ಕ್ ಮಾಡ್ತೀನಲ್ವ ಡಿಜಿಟಲ್ ಸ್ಕಿಲ್ಸ್ನ. ಸೊ ನಾನು ಹಿಂದಿ ಇಂಗ್ಲೀಷ್ಗಳಲ್ಲಿ ಕಲಿತೀನಿ ಅಲ್ವಾ. ಕಲಿತಾದ್ಮೇಲೆ ಸ್ಟೂಡೆಂಟ್ಸ್ಗಳ ಗೈಡ್ ಮಾಡೋದಕ್ಕೆ ನನಗೆ ಕನ್ನಡದಲ್ಲಿ ನಾನು ನೋಟ್ಸ್ ಮಾಡ್ಕೊಳ್ಳೇಬೇಕು ಕಂಪಲ್ಸರಿ. ಅದಕ್ಕೋಸ್ಕರ ಅದಿಷ್ಟು ನೋಟ್ಸ್ಗಳು ನಂದು ವರ್ಕ್ ರಿಲೇಟೆಡ್ ನೋಟ್ಸು. ಆ್ಯಂಡ್ ಇದೆಲ್ಲ ನಾರ್ಮಲ್ ಆಯಿಲು, ಮಾಯ್ಶ್ಚರೈಸರ್ ಪೌಡ್ರ್ ಎಲ್ಲ ಇದನ್ನೆಲ್ಲ ಪ್ರತಿದಿನ ಸೆಟ್ ಮಾಡಿರ್ತೀನಿ. ಪ್ರತಿದಿನ ಬರ್ತಾಳೆ, ಕ್ರೀಮ್ ತೊಗೊಂಡು ಹಾಕ್ತಾಳೆ, ಪೌಡ್ರ್ ತೊಗೊಂಡು ಹಾಕ್ತಾಳೆ. ಸೊ ಪ್ರತಿಯೊಬ್ಬರು ಮನೇಲೂ ಮಕ್ಳು ಹೀಗೆ ಮಾಡ್ತಾರಾ? ನಿಮ್ಮ ಮನೇಲೂ ಮಕ್ಳು ಹೀಗೆ ಮಾಡ್ತಿದ್ರೆ ಸೊ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮನೇಲಿ ನನ್ನ ಮಗಳು ಪಿಕ್ಸು ಇಲ್ಲಿ ಹತ್ತಿ ನಿಂತ್ಕೊಂಡು ಎಲ್ಲ ಕಿತ್ತು ಬಿಸಾಕ್ತಾಳೆ. ಇದೆಲ್ಲ ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಎಲ್ಲ ಖಾಲಿ, ಏನೂ ಇಲ್ಲ ಅದರಲ್ಲಿ, ಎಲ್ಲ ಒರೆಸ್ಬಿಟ್ಟಿದ್ದಾಳೆ. ಸೊ ಇದಿಷ್ಟು. ಇದು ನಂದು ವಿಷನ್ ಬೋರ್ಡು. ಸೊ ಇದು ನನ್ನ ವಿಷನ್ ಬೋರ್ಡು. ಓಕೆ, ಸೊ ಈ ವರ್ಷದ ವಿಷನ್ ಬೋರ್ಡ್ ಏನಂತ ಹೇಳಿ. ಆ್ಯಂಡ್ ನಾನು ಏನೇ ಒಂದು ವರ್ಕ್ ಮಾಡುವಾಗ ಸೊ ನಾನು 1 ಇಯರ್ ನೆಕ್ಸ್ಟ್ 1 ಇಯರ್ ನನ್ನ ಪ್ಲ್ಯಾನ್ ಇರುತ್ತೆ ನಮ್ಮಿಬ್ಬರದು. ಏನಂದರೆ ಈ ವರ್ಷ ಇದಾಯಿತು ಅಂದರೆ ನೆಕ್ಸ್ಟ್ ವರ್ಷ ಇದು ಮಾಡಲೇಬೇಕು ಅಂತ ಹೇಳಿ ನಮಗೆ ನಾವೇ ಪ್ಲ್ಯಾನ್ ಹಾಕ್ಕೋತೀವಿ. ಸೊ ಅದನ್ನು ನಾವು ಇವಾಗ 3 ವರ್ಷ ಆಯ್ತು ಅನಿಸುತ್ತೆ ಬೆಂಗಳೂರಿಗೆ ಬಂದು, 3-4 ವರ್ಷ ಆಯಿತು. ಸೊ ಅದೇ ಥರ ನಾವು ಅಚೀವ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದಕ್ಕೆಲ್ಲ ಫುಲ್ಲಿ ಪ್ಲ್ಯಾನ್ ಮಾಡೋದು ನಾನೇ ಕೂತ್ಕೊಂಡು ಡೀಪಾಗಿ ಸ್ಟಡಿ ಮಾಡಿ ಪ್ಲ್ಯಾನ್ ಮಾಡೋದು. ಅವ್ರು ಜಸ್ಟ್ ಹೇಳ್ತಾರೆ ಹಿಂಗೆ ಮಾಡೋಣ ಹಂಗೆ ಮಾಡಿ. ಸೊ 1 ವರ್ಷದಲ್ಲಿ ನಾವು ಏನಾಗಬೇಕು, ಏನೇನು ಎಫರ್ಟ್ ಹಾಕಬೇಕು, ಯಾವ ಥರ ಮೂವ್ ಆನ್ ಆಗಬೇಕು ಅನ್ನೋದು ನಾವು ಪ್ರತಿಯೊಂದು ಪ್ಲ್ಯಾನ್ ಮಾಡ್ತೀವಿ. ಇವಾಗ ಆ್ಯಸ್ ಎ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ ಅಂದರೂ ಕೂಡ ಏನೇನು ಕಂಟೆಂಟ್ ಕೊಡಬೇಕು ಅದೆಲ್ಲದೂ ಕೂಡ ಡೀಪಾಗಿ ಸ್ಟಡಿ ಮಾಡಿ ಆಮೇಲೆ ಸೊ ಇವಾಗ ನಾವು ಯೂಟ್ಯೂಬ್ನ ಮತ್ತೆ ರೀಸ್ಟಾರ್ಟ್ ಮಾಡಿರೋಂಥದ್ದು. ಸೊ ಇದು ಒಂದು ನಂದು ನಾರ್ಮಲ್ ಬೋರ್ಡು. ಡೈಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ, ಸೊ ನಾನು ಎಷ್ಟು ಏನು ಎಂತ ಪ್ರತಿದಿನ ಯಾವ ರೀತಿ ರೊಟೀನ್ ಇರುತ್ತೆ, ನಾನು ಯಾವ ರೀತಿ ಸೆಟಪ್ ಮಾಡಬೇಕು ಅಂದರೆ ಇವಾಗ ಏನೋ ಒಂದು ನಾವು ಒಂದು ಪ್ರಾಡಕ್ಟ್ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀವಿ ಅಂದಾಗ ಸೊ ಅದು ಹಾನೆಸ್ಟಾಗಿ ನಾವು ಏನು ಕೊಡಬೇಕು ಅದನ್ನ ಕೊಡಬೇಕಾಗತ್ತೆ. ಪ್ರತಿದಿನ ಆ ವರ್ಕ್ನ ಸ್ಟಾಪ್ ಮಾಡೋಕ್ಕಾಗಲ್ಲ. ಒಂದೊಂದು ಸತಿ ಏನಾಗುತ್ತೆ, ಚಿಕ್ಕ ಮಕ್ಕಳಿರೋ ಕಾರಣದಿಂದ ಏನಾಗ್ಬಿಡುತ್ತೆ, ಏನೋ ಒಂದು ಟೆನ್ಷನಲ್ಲಿ ಮರ್ತು ಬಿಡ್ತೀವಿ. ಸೊ ಆ ಥರ ಆಗಬಾರ್ದು ಅನ್ನೋದಕ್ಕೆ ಕಣ್ಣಿಗೆ ಕಾಣಿಸ್ತಾ ಇದ್ದಾಗ ಏನನ್ಸುತ್ತೆ, ಓಕೆ ಇದು ಮಾಡಬೇಕು, ನೆಕ್ಸ್ಟ್ ಈ ವರ್ಕ್ ಆಗಿದೆ, ನೆಕ್ಸ್ಟ್ ಇದು ಮಾಡಬೇಕು ಅನ್ನೋದಕ್ಕೆ ನಾನು ಅದೊಂದು ಬೋರ್ಡ್ ತರಿಸ್ಬಿಟ್ಟು ಆನ್ಲೈನಲ್ಲಿ ಮೆಶೋದಲ್ಲಿ ತರಿಸಿದ್ದು ಸಿಂಪಲಾಗಿ ಒಂದು 300 ಏನೋ ಇದೆ ಅಷ್ಟೇ. ಅದನ್ನ ತರಿಸ್ಬಿಟ್ಟು ಆ ಥರ ನಾನು ಸೆಟಪ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಆ ಬೋರ್ಡ್ ನೋಡಿದಾಗೆಲ್ಲ ಫೀಲ್ ಅನಿಸ್ಬೇಕು, ಓಕೆ ಈ ವರ್ಕ್ ಮಾಡಿದ್ದೀನಿ ನೆಕ್ಸ್ಟ್ ಇದನ್ನ ಮಾಡಬೇಕು ಅಂತ ಹೇಳಿ. ಪ್ರತಿದಿನ ಡೈಲಿ ರೂಟೀನ್ ಹಾಗೆ 2026 ಟಾರ್ಗೆಟ್ ಏನಿದೆ ಅದನ್ನ ಮೆನ್ಷನ್ ಮಾಡಿದ್ದೀನಿ. ಅಮ್ಮಗೆ ಓದೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದು ಕೂಡ ಮೆಶೋದಲ್ಲೇ ತರಿಸಿರುವಂಥದ್ದು ಎಲ್ಲದೂ ಇದೆ.
ಸೊ ಆಲ್ಫಾಬೆಟ್ಸ್ ಆಗಿರ್ಬೋದು, ಡೇಸ್ ಆಫ್ ವೀಕ್ ಆಗಿರ್ಬೋದು, ಪಾರ್ಟ್ಸ್ ಆಫ್ ಬಾಡಿ ಆಗಿರ್ಬೋದು, ಬ್ಯಾಕ್ ಫ್ರಂಟ್ ಟು ಬ್ಯಾಕು 2 ಸೈಡ್ ಇದೆ, ನೋಡ್ತಾ ಇದ್ದೀರಾ ಇದೆಲ್ಲದಿದೆ. ಸೊ ಅವಳು ಅದನ್ನ ಓದ್ತಾ ಇರ್ತಾಳೆ. ಅವಳಿಗೂ ತುಂಬ ಸ್ಕೂಲ್ ಅಂದರೆ ತುಂಬ ಹುಚ್ಚಿದೆ. ಸ್ಕೂಲ್ 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 ಅಂತ ಬ್ಯಾಗ್ ಹಾಕ್ಕೊಂಡು ಹೋಗ್ತಾನೆ ಇರ್ತಾಳೆ. ಇನ್ನು ಮುಂದೆ ಲಾಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವಳು ಯಾವಾಗಾರು ಹೋಗುವಾಗ ಕ್ಲಿಪ್ ಹಿಡಿದು ಹಾಕ್ತೀನಿ, ಆ್ಯಡ್ ಮಾಡ್ತೀನಿ ವಿಡಿಯೋದಲ್ಲಿ. ಬನ್ನಿ, ಇದಿಷ್ಟು ನಮ್ಮ ಮನೆ ಹೋಮ್ ಟೂರು. ಆ್ಯಂಡ್ ಕಿಚನು, ಬೆಡ್ರೂಮು, ದೇವ್ರ ಮನೆ, ಹಾಲ್ ಎಲ್ಲ ಆಯಿತು. ಲಾಸ್ಟಲ್ಲಿ ಬಾತ್ರೂಮು. ಇಲ್ಲಿ ಸ್ಪೇಸ್ ಇದೆ, ವಾಷಿಂಗ್ ಮಿಷಿನ್ ಪಕ್ಕನೇ ಲಿಕ್ವಿಡ್ ಇಟ್ಕೊಳ್ಳೋಕ್ಕೆಲ್ಲ ಅನುಕೂಲ ಇದೆ. ಹಾಗೆ ವಾಶ್ರೂಮ್ಗೆ ಹೋಗೋ ಸ್ಲಿಪ್ಪರ್ ಕೂಡ ಅಲ್ಲೇ ಬಿಟ್ಟಿದ್ದೀನಿ. ಇದು ವಾಶ್ರೂಮ್. ಇಲ್ಲಿ ಒಂದು ಸಿಂಕ್ ಕೂಡ ಇದೆ, ಸಿಂಕ್ ಆ್ಯಂಡ್ ಮಿರರ್ ಕೂಡ ಇದೆ. ಮಿರರ್ ನಾವು ಹಾಕ್ಕೊಂಡಿದ್ದೀವಿ. ಇಲ್ಲಿ ಲೈಟ್ ಆಪ್ಷನ್ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ನಮ್ಮ ಮನೆ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ರತಿದಿನ ಇದೇ ರೀತಿ ಹೊಸ ಹೊಸ ಲಾಗ್ಸ್, ಹೊಸ ಹೊಸ ಕಂಟೆಂಟ್ ಜೊತೆಗೆ ನಾವು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಫಸ್ಟ್ ಟೈಮ್ ಹೋಮ್ ಟೂರ್ ಲಾಗ್ನ ಮಾಡಿದ್ದು. ಸೊ ನಮಗೂ ಕೂಡ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ. ಎಷ್ಟಾಗುತ್ತೆ ಅಷ್ಟು ಆಲ್ಮೋಸ್ಟ್ ಅದೆಲ್ಲ ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಏನಾದ್ರು ಮಿಸ್ ಮಾಡಿದರೆ ಸೊ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಫೈನಲಿ ನಾವು ಅಂದ್ಕೊಂಡಿರೋಂಥ, ನಾವು ಕನಸು ಕಟ್ಟಿರೋಂಥ ಮನೆಗೆ ನಾವಿಬ್ಬರು ಕಾಲಿಟ್ಟಾಯಿತು. ಆಲ್ರೆಡಿ 3 ಮಂತ್ ಆಯಿತು ಈ ಮನೆಗೆ ಬಂದು. ನಾನು ಮೊದಲೇ ಹೇಳಿದೆ ನಿಮಗೆ. ಸೊ ಈ ಮನೆ ಲೀಸಾ ಅಥವಾ ರೆಂಟಿಗಿದ್ದೀವಾ ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಗೆ ಏನಾದ್ರು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ಅಂದರೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದ್ರ ಬಗ್ಗೆ ಒಂದು ವಿಡಿಯೋ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ನಾವು ಬಂದು 4 ವರ್ಷದಲ್ಲಿ ಏನೇನು ಸೇವ್ ಮಾಡಿದ್ದೀವಿ, ಯಾವ ರೀತಿ ಸೇವಿಂಗ್ಸ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ನಾವು ಬೆಂಗಳೂರಿಗೆ ಬಂದಾಗ -2 ಲ್ಯಾಕ್ ಅಲ್ವೇನ್ರಿ? ಹೌದೌದು, -2 ಲ್ಯಾಕಲ್ಲಿ ಬಂದಿದ್ವಿ. ಆ್ಯಕ್ಚುಲಿ ಝೀರೋನೂ ಅಲ್ಲ, ನಾವು ಝೀರೋಯಿಂದ ಬಂದಿದ್ದಲ್ಲ, ಮೈನಸ್ಸಲ್ಲಿ ಬಂದಿರೋಂಥವ್ರು. ಇವತ್ತು ಇಂಥ ಮನೆಗೆ ಬಂದಿದ್ದೀವಿ ಅಂದರೆ ಇಷ್ಟು ದೊಡ್ಡ ಮನೆ. ಸೊ ಇಂಥ ಮನೆಗಳಿಗೆ ಎಷ್ಟಿರುತ್ತೆ ರೆಂಟ್ಗಾಗಿರ್ಬೋದು, ಲೀಸ್ಗಾಗಿರ್ಬೋದು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ. ಐ ಹೋಪು ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸಿ. ಲೆಂಟಲ್ಲಿ ರೀಸ್ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಕಮೆಂಟ್ ಮಾಡಿದ್ರೆ ಸೊ ಖಂಡಿತ ಆ ವಿಡಿಯೋನ ಮಾಡ್ತೀನಿ. ಫೈನಲಿ ನಮ್ಮ ಹೋಮ್ ಟೂರ್ ವಿಡಿಯೋ ನಿಮ್ಗೇನಾದ್ರು ನಮ್ಮನೆ ಇಷ್ಟ ಆಗಿದ್ದು, ನನ್ನ ಲಾಗ್ಸ್ ಇಷ್ಟ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಟೈಮ್ ಕೊಟ್ಟು ನಮ್ಮ ಲಾಗ್ಸ್ನ ನೋಡ್ತಾ ಇರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳಿ. ಸೊ ಆಲ್ರೆಡಿ ಇವಾಗ 392 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ಆಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರತಿಯೊಂದು ಹೆಜ್ಜೆಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.